Hello all, welcome to the next session for a BBA third semester on a subject computer application. So in this session we are going to discuss regarding the algorithm and its structure and also example for an algorithm. So let's begin. So with the definition. So what do you mean by the algorithm? So your algorithm is nothing but it's a step by step instruction for solving a problem. Okay, just it is like a blueprint or a plan for a computer programming. If for example ಈಗ ನೀವು ಮನೆ ಕಟ್ಟಬೇಕು ಅಂತಂದರೆ ಏನು ಮಾಡ್ತೀರಾ, ಯೂಶಲಿ ನೀವು ಪ್ಲ್ಯಾನ್ನ ಮಾಡ್ತೀರಾ. ಓಕೆ, ಸೊ ಪ್ಲ್ಯಾನ್ ಅಂತಂದರೆ ಇನ್ ಟರ್ಮ್ಸ್ ಆಫ್ ಯುವರ್ ಒಂದು ರಫ್ ಸ್ಕೆಚ್ ಅಥವಾ ಒಂದು ಇನ್ ಆರ್ಕಿಟೆಕ್ಚರ್ ಇದನ್ನು ಪ್ಲ್ಯಾನ್ ಮಾಡಿ ಒಂದು ಡಿಸೈನ್ ಮಾಡ್ತೀರಿ. ಓಕೆ, ಸೊ ಬೇಸ್ಡ್ ಅಪಾನ್ ದಟ್ ಆರ್ಕಿಟೆಕ್ಚರ್ ಆ್ಯಂಡ್ ಆಲ್ಸೋ ದ ಪ್ಲ್ಯಾನಿಂಗ್ ಯು ಸ್ಟಾರ್ಟ್ ಬಿಲ್ಡಿಂಗ್ ಯುವರ್ ರೆಸ್ಪೆಕ್ಟಿವ್ house. Okay, so in this case so ಈ blueprint ಏನಿದೆ ಅಲ್ವಾ, using the blueprint we can able to develop the building. Similarly, in order to execute any particular program, so first we will going to represent the problem in terms of a step by step instruction. This step by step instruction is called as an algorithm, right? So that we so usually so algorithm ಏನಿರುತ್ತೆ, it will be having the input. Okay, so it will be having the input. So this input will be processed, okay, and suitable output will be obtained. Based upon the input, suitable output will be obtained. So this is what your algorithm. Say algorithm here will going to define the set of rules, okay, which have been which gives an expected output from the input. Okay, then coming to the designing part of your algorithm. So in order to design the algorithm, so first and foremost you need to write on the ಪ್ರಾಬ್ಲಮ್ ಸ್ಟೇಟ್ಮೆಂಟ್. ಸೊ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಿದೆ ಅಂತಂತ ನೀವು ಫಸ್ಟ್ ಅರ್ಥ ಮಾಡ್ಕೊಬೇಕು. ಸೊ ಬೇಸ್ಡ್ ಅಪಾನ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ದೆನ್ ಲುಕ್ ಫಾರ್ ಯುವರ್ ಕನ್ಸ್ಟೆಂಟ್ಸ್. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಏನೇನು ಬೇಕಾಗ್ಬೋದು ಅಂತ ಕನ್ಸ್ಟೆಂಟ್ಸ್ನ ಹುಡುಕ್ರಿ. ಸೊ ಬೇಸ್ಡ್ ಅಪಾನ್ ದಟ್ ಒನ್ ಯು ಸೆಲೆಕ್ಟ್ ದ ಸೂಟಬಲ್ ಇನ್ಪುಟ್. ಓಕೆ, go for a expected output and then solution to solve the problem. Okay, so solution ಯಾವ ಥರ ಸಾಲ್ವ್ ಮಾಡ್ತೀವಿ, ಇನ್ಪುಟ್ಸ್ ಬೇಸ್ಡ್ ಅಪಾನ್ ಯುವರ್ ಇನ್ಪುಟ್ಸ್ ಅಂತ ನೀವು ಅನಲೈಸ್ ಮಾಡಿ ಏನು ಥಿಂಕಿಂಗ್ ಮಾಡಿ ಡಿಸೈನ್ ಮಾಡ್ತಿರಲ್ವ, ಬರೀತಿರಲ್ವ, ದಟ್ ಇಸ್ ಕಾಲ್ಡ್ ಆಸ್ ಅನ್ ಅಲ್ಗಾರಿಥಮ್. ಓಕೆ, so let us go with the structure of your algorithm. So usually we'll go start with the name of an algorithm. So name of an algorithm first ಇರಬೇಕು. ಓಕೆ, ಸೊ ಎಲ್ಲರೂ ಗೊತ್ತಾಗಲ್ಲ ನಾವು ಅದು ಏನು ಬರೆದಿದ್ದೀವಿ ಅಂತಂತ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದರೆ ವೆದರ್ ವಿ ವಾಂಟ್ ಟು ಗೋ ವಿತ್ 1 floor 2 floors 3 floors. ಓಕೆ, ಸೊ ಎಷ್ಟು ರೂಮ್ಸ್ ಇರಬೇಕು ಏನಂತ ನಾವೆಲ್ಲ ಹೇಳ್ತೀವಲ್ವ. ಸೊ ಮತ್ತು ಆ ಬಿಲ್ಡಿಂಗಿಗೂ ಒಂದು ನೇಮ್ ಕೂಡ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ನೇಮ್ ಆಗಿರ್ಬೋದು. ಸೊ ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ನೇಮ್ ಕೊಡ್ತೀವಿ. ಓಕೆ, ಸೊ ಸಿಮಿಲರ್ಲಿ ವಿಲ್ ಗೋನ್ ಟು ಹ್ಯಾವ್ ದ algorithm name. Then the first step we're going to start declare the variables, read the input. So declaration of the variables ಅಂತಂದರೆ, ಸೊ ನಾವು ಫಾರ್ ಎಕ್ಸಾಂಪಲ್ ಎ ಬಿ ಸಿ ಅಂತ ತೊಗೊಳ್ತೀವಿ, ಅದನ್ನು ಇಂಟೀಜರ್ ಟೈಪ್ ಇರಬೇಕು, ಫ್ಲೋಟಿಂಗ್ ಟೈಪ್ ಇರಬೇಕು. ಸೊ ಅದಕ್ಕೆ ನಾವು ಡಿಕ್ಲರೇಷನ್ ಆಫ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಮತ್ತು ಅದನ್ನು ವೇರಿಯೇಬಲ್ಸ್ನ ಯೂಸರಿಂದ ಆಕ್ಸೆಪ್ಟ್ ಮಾಡಬೇಕು. ಸೊ ದಟ್ ಇಸ್ ನಥಿಂಗ್ ಬಟ್ ಇನ್ಪುಟ್. ಓಕೆ, ಸೊ ಲಾಜಿಕಲ್ ಪಾರ್ಟ್ಸ್ ವಿಚ್ ಇನ್ಕ್ಲೂಡ್ಸ್ ದ ಫಾರ್ಮುಲಾ. ಮೇನ್ ಇಲ್ಲಿ ಸೊಲ್ಯೂಷನ್ ನಾವು ಇಲ್ಲೇ ಬರೋದು ನಮಗೆ. ಓಕೆ, ಸೊ ಸೊಲ್ಯೂಷನ್ಸ್ ಎಲ್ಲ ಸೊ ಇಲ್ಲಿ ಬರುತ್ತಲ್ವಾ, ಸೊ ಅದಕ್ಕೆ ನಾವು ಲಾಜಿಕಲ್ ಪಾರ್ಟ್ಸ್ ಅಂತ ಕರಿತೀವಿ. ಲೇಟರ್ ಆನ್ ವಿಲ್ ಗೋನ್ ಟು ಡಿಸ್ಪ್ಲೇ ದ ರಿಸಲ್ಟ್. ಆಫ್ಟರ್ ಡಿಸ್ಪ್ಲೇಯಿಂಗ್ ದ ರಿಸಲ್ಟ್ ವಿಲ್ ಗೋನ್ ಟು ಎಂಡ್ ದಿ algorithm. That is nothing but a stop step. Okay, so then coming to an example, suppose think that you want to make a coffee. ಸೊ ನೀವು ಕಾಫಿ ಮಾಡಬೇಕಂತ ಇಟ್ಕೊಳ್ತೀವಿ. ಸೊ ನೀವೇನು ಮಾಡ್ತೀರಾ, ವಿಲ್ ಟೇಕ್ ಎ ಪ್ರಾಪರ್ ಕ್ವಾಂಟಿಟಿ ಆಫ್ ವಾಟರ್ ಇನ್ ಎ ಕುಕ್ಕಿಂಗ್ ಪ್ಯಾನ್. ಸೊ ಒಂದು ಪಾತ್ರೆಯಲ್ಲಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಆ ಸೂಟಬಲ್ ಕ್ವಾಂಟಿಟಿ ವಾಟರ್ನ ತೊಗೊಳ್ತೀರಿ, ರೈಟ್. ಸೊ ದೆನ್ ವಿಲ್ ಗೋನ್ ಟು ಪ್ಲೇಸ್ ದ ಪ್ಯಾನ್ ಆನ್ ದ ಗ್ಯಾಸ್ ಸ್ಟವ್. ಸೊ ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಲೈಟರ್ನ ಆನ್ ಮಾಡ್ತೀರಾ. ಸೊ ಲೇಟ್ರ್ ಆನ್ ಸೊ ಕಾಫಿ ಪೌಡರ್ ಆ್ಯಡ್ ಮಾಡ್ತೀರಿ. ಇಟ್ ವಿಲ್ ಸ್ಟಾರ್ಟ್ ಬಾಯ್ಲಿಂಗ್. ಓಕೆ, ಸೊ ಪುಟ್ಟ ಲೈಟ್ ಆ್ಯಂಡ್ ಆ್ಯಡೆಡ್ ಸೊ ಲೈಟಾಗಿ ಶುಗರ್ನ ಆ್ಯಡ್ ಮಾಡಿ ಮತ್ತು ಮಿಲ್ಕ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿ. ಸೊ ಲೇಟ್ರ್ ಆನ್ ಒನ್ಸ್ ಇಟ್ ಇಸ್ ಬಿನ್ ಡನ್ ಯು ಕ್ಯಾನ್ ಪೋರ್ ಇಟ್ ಟು ದ ಕಪ್ ಆ್ಯಂಡ್ ಯು ಕ್ಯಾನ್ ಹ್ಯಾವ್ ದ ಕಾಫಿ. ಓಕೆ, ಸೊ ಈ ಥರ ಒಂದು ಸಿಸ್ಟಮೆಟಿಕ್ ವೇನಲ್ಲಿ ನಾವೇನು ಫಾಲೋ ಅಪ್ ಮಾಡ್ತೀವಲ್ವ, ಅದಕ್ಕೆ ನಾವು ಅಲ್ಗಾರಿಥಮ್ ಅಂತ ಕರಿತೀವಿ. ಓಕೆ,
So similarly, suppose think that you want to add a 3 numbers and print the numbers. ಸೊ ಇದು ನಿಮಗೆ ಒಂದು ಪ್ರಾಬ್ಲಮ್. ಸೊ ಈಗ ನೀವೇನು ಮಾಡಬೇಕು, 3 ನಂಬರ್ನ ಫಸ್ಟ್ ಕನ್ಸಿಡರ್ ಮಾಡಬೇಕು. ಯಾವ 3 ನಂಬರ್ ಅಂತ ನೀವು ಡಿಸೈಡ್ ಮಾಡಬೇಕು. ಆ 3 ನಂಬರ್ ಬಂದಾದಮೇಲೆ ಯು ಶುಡ್ ಥಿಂಕ್ ವಾಟ್ ಯು ಹ್ಯಾವ್ ಟು ಡೂ. ಯು ಹ್ಯಾವ್ ಟು ಪರ್ಫಾರ್ಮ್ ದಿ ಅಡಿಷನ್ ಆಪ್ರೇಷನ್. ಓಕೆ, ಸೊ ಇನ್ ದಿಸ್ ಕೇಸ್ ಟು ಸಾಲ್ವ್ ದ ಪ್ರಾಬ್ಲಮ್ we can follow the certain steps. So which includes input ಇರಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತಂದರೆ. ಓಕೆ, ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಇರಬೇಕು ಆ್ಯಂಡ್ ಆಲ್ಸೋ ದಿ ಸೊಲ್ಯೂಷನ್ ಏನು ಪ್ಲಸ್ ಆಪ್ರೇಟರ್ನ ಯೂಸ್ ಮಾಡಬೇಕಾಗುತ್ತೆ. ಹೌದಾ? ಸೊ ದೆನ್ ವಿಲ್ ಗೋ ವಿತ್ ಯರ್ ಅಲ್ಗಾರಿಥಮ್. ಸೊ ಯಾವ ಥರ ಇದನ್ನು ಅಲ್ಗಾರಿಥಮ್ ಡಿಸೈನ್ ಮಾಡ್ಬೋದು. ಓಕೆ, ಸೊ ಫಸ್ಟ್ write on the algorithm name. So first write on the algorithm to add 3 numbers and print their sum. Okay, algorithm name. Then start, first step. Second step, declare the integer variables number 1, number 2, num1, num2, num3 ಅಂತ declare ಮಾಡ್ತೀನಿ. Then take the 3 numbers to add. Okay, so input variables num1, num2, num3 ಅಂತ 3 inputsನ ತಗೊಳ್ರಿ. So later on declare the sum as an integer type and perform the addition operation. So addition operation ಯಾವ ಥರ ಪರ್ಫಾರ್ಮ್ ಮಾಡ್ತೀವಿ, sum equals to okay number 1 number 2 plus number 3 ಅಂತ ನೀವು ಫಾರ್ಮುಲಾ ಬರೀತೀರ. ಸೊ ಫಾರ್ಮುಲಾ ಬರೆದಾದ್ಮೇಲೆ 3 ನಂಬರ್ಸ್ ಏನು ಆ್ಯಡ್ ಆಗಿರುತ್ತೆ, ಸೊ ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಸಮ್ ವೇರಿಯೇಬಲ್. ಸೊ ಅವಾಗ ನಾನು ಏನು ಮಾಡ್ತೀನಿ, ಆ ಸಮ್ಮನ್ನು ಲಾಸ್ಟಿಗೆ ಡಿಸ್ಪ್ಲೇ ಮಾಡಬೇಕು ಅಥವಾ ಪ್ರಿಂಟ್ ಮಾಡಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಓಕೆ, ದ ಲಾಸ್ಟ್ ಸ್ಟೆಪ್ ಈಸ್ ಯುವರ್ ಎಂಡ್ ಸ್ಟೆಪ್. ಓಕೆ, ಸೊ ದಿಸ್ ಈಸ್ ವಾಟ್ ಯುವರ್ ಅಲ್ಗಾರಿಥಮ್. ವಿ ವೆಂಟ್ ಥ್ರೂ ದ ಡೆಫಿನಿಷನ್. Okay, we understood the structure, right, and also we went through the example with the real time example and also the computer oriented algorithm example, right. So for extra knowledge you can refer Balguruswamy and also the reference websites which can be used for your additional knowledge. So thank you everyone.